ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಅಲೆಮಾರಿಗಳ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ 49 ಜಾತಿಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಒಳ ಮೀಸಲಾತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅಲೆಮಾರಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಿ ತಿಪ್ಪಣ್ಣ, ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿರುವ ಒಳ ಮೀಸಲಾತಿ ವರದಿಯಲ್ಲಿ ಬಲಾಢ್ಯ ಸಮುದಾಯಗಳನ್ನು ಮೆಚ್ಚುವ ಉದ್ದೇಶದಿಂದ ಅಲೆಮಾರಿ ಸಮುದಾಯಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಅನ್ಯಾಯ ಮಾಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯನ್ನು ಪುನಃ ಪರಿಶೀಲನೆ ಮಾಡಿ ಅಲೆಮಾರಿ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ರಮೇಶ್, ಹನುಮಂತಪ್ಪ, ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು. ಅಲೆಮಾರಿ ಜನಾಂಗವನ್ನ ಸೇರಿಸಿ ಅನ್ಯಾಯ ಮಾಡಿದ್ದ ಸಿದ್ದರಾಮಯ್ಯಗೆ, ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದ ಸಿದ್ದರಾಮಯ್ಯಗೆ ಸರ್ಕಾರದ ಆದೇಶವನ್ನು ನೋಡಿದ ನಂತರ ನಾವೆಲ್ಲ ಅಲೆಮಾರಿ ಸಮುದಾಯಗಳಿಗೆ ಆದಂಥ ಆಘಾತಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೇವೆ. ಕಾರಣ ಏನಪ್ಪ ಅಂದರೆ, ನಾಗಮೋಹನ್ ದಾಸ್ ಅವರು ಕೊಟ್ಟಂಥ ವರದಿನಲ್ಲಿ ಅಲೆಮಾರಿಗಳಿಗೂ ಸ್ವಲ್ಪ ಅನ್ಯಾಯ ಇತ್ತು. ಅದನ್ನು ಸರ್ಕಾರ ಲೆಕ್ಕಕ್ಕೆ ತಗೊಳ್ಳಿಲ್ಲ. ನಮ್ಮ ಬೇಡಿಕೆ ಏನಪ್ಪ ಇತ್ತು ಅಂದರೆ, ಅಲೆಮಾರಿಗಳಿಗೆ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಅಲೆಮಾರಿಗಳು 49 ಜಾತಿ ಏನಿದ್ದಾವೆ ಅವನ್ನು ಪ್ರತ್ಯೇಕ ವಿಂಗಡಣೆ ಮಾಡಿರಿ, 2% ಕೊಡ್ರಿ ಅಂತ ನಮ್ಮ ಬೇಡಿಕೆನ ಇಡೀ ರಾಜ್ಯವ್ಯಾಪಿ ಅಲೆಮಾರಿಗಳು ನಾವು ಬೇಡಿಕೆನ ಇಟ್ಟಿದ್ವಿ ನಾಗಮೋಹನ್ ದಾಸ್ ಅವ್ರ ಹತ್ರ. 49 ಸಮುದಾಯಗಳನ್ನ ವಿಂಗಡಣೆ ಮಾಡಿ ಪ್ರತ್ಯೇಕ ಅಲೆಮಾರಿ ಅಂತೇಳಿ ಅದಕ್ಕೆ 2% ಕೊಡ್ರಿ ಅಂತ. ಅದು ಆಗಲಿಲ್ಲದ ಪಕ್ಷದಲ್ಲಿ 49 ಸಮುದಾಯಗಳನ್ನ 1%ನಲ್ಲಿ ಇಟ್ಟರೂ ನಮಗೇನು ಅನ್ಯಾಯ ಇರಲಿಲ್ಲ. ನಾವು ಕೊಟ್ಟಂಥ ಮನವಿನ ಧಿಕ್ಕರಿಸಿದರು. ಸರ್ಕಾರ ಆದೇಶ ಮಾಡ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ನಾವು ಮೀಸಲಾತಿನ ಜಾರಿಗೊಳಿಸ್ತೀವಿ ಅಂತ. ನಾಗಮೋಹನ್ ದಾಸ್ ಅವರು ಕೊಟ್ಟಂಥ ವರದಿನೂ ಧಿಕ್ಕರಿಸಿದರು. ಎಡಗೈಗೆ 6% ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ, ಬಲಗೈಗೆ 5% ಹೇಳಿದ್ದಾರೆ. ಅಲ್ಲಿ ಮೋಸ ಆಯಿತು. ಅವರಿಬ್ಬರಿಗೆ ಸಮಾನತೆ ಕೊಟ್ಬಿಟ್ರು. 6% ಎಡಗೈಗೆ, ಬಲಗೈಗೆ ಸಮಾನತೆ 6% ಕೊಟ್ಟಿದ್ದಾರೆ. ಇವತ್ತು 4%ಇದ್ದಂಥ ನಮ್ಮ ಬಣಜಾರು ಬೋವಿ ಸಮಾಜದ ಜೊತೆಗೆ ಈ ಅಲೆಮಾರಿ 59 ಜಾತಿ ಅಲೆಮಾರಿ ತೊಗೊಂಡೋಗಿ ಸೇರಿಸ್ಬಿಟ್ರು. ಈಗ ಅವರು ಪ್ರತ್ಯೇಕವಾಗಿದ್ದರು. ಬಣಜಾರ ಸಮುದಾಯದವರು, ಬೋವಿ ಸಮಾಜದವರೆಲ್ಲ 4%ಅಲ್ಲಿ ಅವರು ತೃಪ್ತಿಯಾಗಿದ್ದರು ಇದ್ದಿದ್ದರಲ್ಲಿ. ಅದರಲ್ಲಿ ಈ ಒಂದು 59 ಜಾತಿನೂ ಸೇರಿಸಿದರು. ಅವರಿಗೂ ಮನಸ್ತಾಪ, ಇವತ್ತು ಆ ಸಮುದಾಯಕ್ಕೂ ಮನಸ್ತಾಪ. 59 ಜಾತಿ ನಮ್ಮಲ್ಲಿ ಬಂತಲ್ಲಪ್ಪ, ಮೀಸಲಾತಿ ಹೆಂಗೆ ಹಂಚ್ಕೋಬೇಕು ಅನ್ನೋದು ಅವರಿಗೂ ಮನಸ್ತಾಪ ಇದೆ, ನಮಗೂ ನಮ್ಮ ಅಲೆಮಾರಿ ಜಾತಿಗೂ ಮನಸ್ತಾಪ ಇದೆ. ಕಾರಣ ಏನಪ್ಪ ಅಂದರೆ, ಅಲೆಮಾರಿ ಜನಾಂಗದವರು ಗುಡಿಸಲನ್ನು ಬಿಟ್ಟು ಭಿಕ್ಷಾಟನೆ ಮಾಡ್ಕೊಂಡು ಅಲ್ಲಿ ಅಲ್ಕಂತ ಬಂದಂಥ ಜನಾಂಗದವರು. ಅವರು ಹೋಗಿ ಅವರು ವಿರುದ್ಧ ಹೋರಾಟ ಮಾಡಿ ಅಧಿಕಾರಿಗಳ ಹತ್ರ, ಇಲಾಖೆ ಒಳಗಡೆ ರಾಜಕೀಯವಾಗಿ ಆ ಸವಲತ್ತನ್ನು ತಗೊಳ್ಳೋಕ್ಕೆ ಸಾಧ್ಯನಾ? ಇದು ದಡ್ರಿಗೆ ಅರ್ಥ ಆಗ್ತದೆ. ನಾನು ಅಲೆಮಾರಿಗಳ ಪರವಾಗಿದ್ದೀನಿ, ಶೋಷಿತರ ಪರವಾಗಿದ್ದೀನಿ, ನಾನು ಶೋಷಿತರ ಬೆಳೆಸೋಂಥ ನಾನು ವ್ಯಕ್ತಿ ಅಂತೇಳಿ ಸದನದಲ್ಲಿ ಇಷ್ಟು ವರ್ಷ ಗುಡುಗಿದಂಥ ಸಿದ್ದರಾಮಯ್ಯ ಎಲ್ಲಿ ಹೋದರು? ಶೋಷಿತ ಸಮುದಾಯಗಳಿಗೆ ಕೊಟ್ಟಂಥ ನ್ಯಾಯನ ಇದು? ನಿಜವಾದ ನ್ಯಾಯಯುತ ಮುಖ್ಯಮಂತ್ರಿನ ಇವರು? ಶೋಷಿತಕ್ಕೊಳಗಾದಂಥ ಸಮುದಾಯಗಳು ಇವತ್ತು ಇನ್ನೂ ಗುಡಿಸಲುಗಳಿಲ್ಲ, ಶೆಡ್ಗಳನ್ನ ಹಾಕೊಂಡು ಜೀವನ ಮಾಡ್ತಾರೆ. ಅಂಥ ಸಮುದಾಯಗಳನ್ನ ತಗೊಂಡೋಗಿ ನೀವು ಬಲಾಢ್ಯ ಸಮುದಾಯಗಳಿಗೆ ಇಟ್ಟರಲ್ಲ, ಅವ್ರಿಗೆ ಅನ್ನ ಸಿಗುತ್ತಾ? ಅನ್ನ ಕೊಡಬೇಕು ಅಂತ ನೀವು ಈ ತೀರ್ಪನ್ನು ಕೊಟ್ಟರು ಕ್ಯಾಬಿನೆಟ್ಟಲ್ಲಿ, ಅಥವಾ ಅವರು ವಿಷ ಕುಡಿದು ಸತ್ಬಿಡಲಿ ಅನ್ನೋ ನಿಟ್ಟಿನಲ್ಲಿ ನಿಮಗೆ ಕೊಟ್ಟರ? ಕರ್ನಾಟಕ ರಾಜ್ಯವ್ಯಾಪಿ ನಾವು ಕಳೆದ ವಿಧಾನ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಅಲೆಮಾರಿ ಜನಾಂಗವನ್ನು ಎಚ್ಚೆಬ್ಬರಿಸಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸತತ ತಿಂಗಳಾನುಗಟ್ಟಲೆ ನಾವು ನಿದ್ರೆಯನ್ನು ಬಿಟ್ಟು ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಅಲೆಮಾರಿ ಜನಾಂಗದ ಕೈಕಾಲು ಹಿಡಿದು ಈ ಓಟನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು ಅಲೆಮಾರಿ ಜನಾಂಗದೇ ಕಾಂಗ್ರೆಸ್ ಪಕ್ಷ 30% ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದನ್ನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನಾನು.